ಪಾಲಕನಾದ ವಿಷ್ಣುವಿನ 8ನೇ ಅವತಾರವೇ ಶ್ರೀಕೃಷ್ಣನ ಅವತಾರ. ದೈವಿಕ ರೂಪನಾದ ಶ್ರೀಕೃಷ್ಣ ಸೃಷ್ಟಿಯಲ್ಲಿರುವ ದುಷ್ಟರಿಗೆ ಶಿಕ್ಷೆ ಹಾಗೂ ಶಿಷ್ಟರ ಪಾಲನೆಗಾಗಿ ಅವತರಿಸಿ ಬಂದ. ಭಾದ್ರಪದ ಮಾಸದ ಕೃಷ್ಣ ಪಕ್ಷದ 8ನೇ ದಿನ ಕೃಷ್ಣನ ಜನನವಾಗುತ್ತದೆ. ಇದೇ ದಿನದಂದು ಕೃಷ್ಣ ಜನ್ಮಾಷ್ಟಮಿ ಎಂದು ಆಚರಿಸಲಾಗುತ್ತದೆ. ಹಾಗಾದ್ರೆ ಬನ್ನಿ ಕೃಷ್ಣ ಜನ್ಮಾಷ್ಟಮಿಯ ಕತೆ ನೋಡೋಣ. ಮಥುರ ರಾಜನಾದ ಕಂಸನು ದಬ್ಬಾಳಿಕೆಯ ರೂಪದಲ್ಲಿ ಆಳ್ವಿಕೆ ನಡೆಸುತ್ತಿದ್ದ. ಅವನ ದಬ್ಬಾಳಿಕೆಯಿಂದ ಜನರು ಆತಂಕದಿಂದ ಜೀವನ ನಡೆಸುತ್ತಿದ್ದರು. ಆದರೆ ಕಂಸ ತನ್ನ ತಂಗಿ ದೇವಕಿಯನ್ನು ತುಂಬಾ ಪ್ರೀತಿಸುತ್ತಿದ್ದ. ನಂತರ ಅವನು ದೇವಕಿಯನ್ನು ವಸುದೇವನ ಜೊತೆ ವಿವಾಹ ಮಾಡಿಸುತ್ತಾನೆ. ವಿವಾಹದ ನಂತರ ದಂಪತಿಯನ್ನು ವಸುದೇವನ ಮನೆಗೆ ಕರೆದುಕೊಂಡು ಹೋಗುವಾಗ, ಹೇ ಮೂರ್ಖ ಕಂಸ, ಸಾವುಧಾನ, ದೇವಕಿಯ 8ನೇ ಪುತ್ರ ನಿನ್ನ ಮೃತ್ಯುವಿಗೆ ಕಾರಣನಾಗುವನು ಎಂದು ಆಕಾಶವಾಣಿಯೊಂದು ಹೇಳುತ್ತದೆ. ಇದನ್ನು ಕೇಳಿದ ಕಂಸ ಕ್ರೋಧಿತನಾಗಿ ದಂಪತಿಯನ್ನು ಸೆರೆಮನೆಗೆ ತಳ್ಳುತ್ತಾನೆ. ನಂತರ ದೇವಕಿ ಹಾಗೂ ವಸುದೇವನಿಗೆ ಹುಟ್ಟುವ ಎಲ್ಲಾ ಮಕ್ಕಳನ್ನು ಕೊಲ್ಲಲು ನಿರ್ಧರಿಸುತ್ತಾನೆ. ಸಮಯ ಕಳೆದಂತೆ ದೇವಕಿ ಹಾಗೂ ವಸುದೇವನಿಗೆ ಮೊದಲ ಮಗು ಹುಟ್ಟಿತು. ಈ ವಿಷಯ ತಿಳಿದ ಕಂಸ ಕಾರಾಗೃಹಕ್ಕೆ ಬಂದ. ದೇವಕಿಯ ಮಗು ನೋಡಿದ ಕಂಸ ಮಗುವನ್ನು ಎಳೆದು ಕಾರಾಗೃಹದ ಗೋಡೆಗೆ ಅಪ್ಪಳಿಸಿ ಕೊಂದು ಹಾಕಿದ. ಇದೇ ರೀತಿ ಕಂಸ ದೇವಕಿಯ 7 ಶಿಶುವನ್ನು ಕೊಂದು ಹಾಕುತ್ತಾನೆ. ಸಮಯ ಕಳೆದಂತೆ ಒಂದು ರಾತ್ರಿ ಮಿಂಚುಗುಡುಗು ಸಮೇತ ಜೋರಾಗಿ ಮಳೆ ಸುರಿಯುತ್ತಿತ್ತು. ಆಗ ಕಾರಾಗೃಹದಲ್ಲಿ ದೇವಕಿಯ 8ನೇ ಮಗು ಜನ್ಮಿಸಿತು. ಆ ಶಿಶು ನೋಡಲು ಸುಂದರ ಹಾಗೂ ಮುಗ್ಧವಾಗಿತ್ತು. ಅದರ ತೇಜದಿಂದ ಕಾರಾಗೃಹದ ಕರಾಳ ಕೊಠಡಿ ಪ್ರಕಾಶಮಾನವಾಯಿತು. ಆ ಬಾಲಕನ ಕಣ್ಣು ಅತ್ಯಂತ ತೇಜದಿಂದ ತುಂಬಿತ್ತು. ಮುಗ್ಧವಾದ ಶಿಶುವನ್ನು ನೋಡಿದ ವಸುದೇವ ಈ ಮಗುವನ್ನು ಉಳಿಸಲೇಬೇಕೆಂದು ವಿಷ್ಣುವನ್ನು ಧ್ಯಾನಿಸಿದ. ವಸುದೇವ ಧ್ಯಾನಿಸುತ್ತಿದ್ದಂತೆ ಕಾರಾಗೃಹದ ಬಾಗಿಲು ತೆರೆಯಿತು. ಇದರಿಂದ ದೇವಕಿ ಹಾಗೂ ವಸುದೇವನಿಗೆ ಆಶ್ಚರ್ಯವಾಗುತ್ತದೆ. ತಕ್ಷಣವೇ ವಸುದೇವ ಬಾಲಕನನ್ನು ಎತ್ತಿಕೊಂಡು ನಗರದ ಹೊರಗೆ ಹೋಗಲು ತಯಾರಾದ. ಬಂದ ದೇವಕಿ ಕಂದ, ನಾ ಬೇಡಲು ನನ್ನ ಕಾಪಾಡಲು. ಭೂಮಿಗೆ ಬಂದ ದೇವಕಿ ಕಂದ, ನಾ ಬೇಡಲು ನನ್ನ ಕಾಪಾಡಲು. ಈ ಪಾದವು ಮೈಸೋಕಲು, ಈ ಪಾದವು ಮೈಸೋಕಲು, ನನ್ನಲ್ಲಿ ಎಂಥ ಆನಂದವು, ನನ್ನಲ್ಲಿ ಎಂಥ ಆನಂದವು. ಭೂಮಿಗೆ ಬಂದ ದೇವಕಿ ಕಂದ, ನಾ ಬೇಡಲು ನನ್ನ ಕಾಪಾಡಲು. ಇತ್ತ ಗೋಕುಲದಲ್ಲಿ ಯಶೋದೆ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಳು. ರಾತ್ರಿಯಾದ ಕಾರಣ ಯಶೋದೆ ನಿದ್ರೆಗೆ ಜಾರಿದ್ದಳು. ಆಗ ಗೋಕುಲ ತಲುಪಿದ ವಸುದೇವನಿಗೆ ಮಗು ಅಳುವುದರ ಸದ್ದು ಕೇಳಿತು. ಆಗ ವಸುದೇವ ಅಳುವಿನ ಧ್ವನಿಯನ್ನು ಹಿಂಬಾಲಿಸಿ
ನಂದನ ಮನೆಗೆ ಹೋದ. ಅಲ್ಲಿ ನಿದ್ರಾವಸ್ಥೆಯಲ್ಲಿದ್ದ ಯಶೋದೆ ಹಾಗೂ ಅವಳ ಹೆಣ್ಣು ಮಗುವನ್ನು ನೋಡಿದ. ನಂತರ ವಸುದೇವ ಕಂಸನು ಹೆಣ್ಣು ಮಗುವನ್ನು ಕೊಲ್ಲುವುದಿಲ್ಲ ಎಂದು ಯೋಚಿಸಿ ತನ್ನ ಮಗುವನ್ನು ಯಶೋದೆಯ ಬಳಿ ಇಟ್ಟು ಅವಳ ಮಗುವನ್ನು ಬುಟ್ಟಿಯಲ್ಲಿ ಹೊತ್ತು ಕಾರಾಗೃಹಕ್ಕೆ ಮರಳಿದ. ಇತ್ತ ನಂದ ಹಾಗೂ ಯಶೋದೆ ಆ ಬಾಲರೂಪಿ ಭಗವಂತನನ್ನು ಕೃಷ್ಣ ಎಂದು ನಾಮಕರಣ ಮಾಡುತ್ತಾರೆ. ಈ ರೀತಿಯಾಗಿ ಕೃಷ್ಣನ ಜನ್ಮವಾಗುತ್ತದೆ. ಇತ್ತ ಕೃಷ್ಣ ಯಶೋದೆಯ ಜೊತೆ ಗೋಕುಲದಲ್ಲಿ ಸಂತಸದಿಂದ ಬೆಳೆಯುತ್ತಿರುತ್ತಾನೆ. ಲಾಲಿ ಲಾಲಿ ಸುವ್ವಲಾಲಿ ಸುವ್ವಲಾಲಿ ಜೋ 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 ಲಾಲಿ ಲಾಲಿ ಸುವ್ವಲಾಲಿ ಸುವ್ವಲಾಲಿ ಜೋ ಜೋ ಜೋ. ನನ್ನ ರಾಜ ನೀನೇ ರಾಜ, ಅಪ್ಪಿಕೊಳ್ಳೋ ರಾಜ, ನನ್ನ ಕನಸಿನ ರಾಜ ನೀನು ಬಾರೋ ಮಹಾರಾಜ. ಈ ಭೂಮಿಗೆ ಮೊದಲು ಮೊದಲು, ಈ ಭೂಮಿಗೆ ಮೊದಲು ಮೊದಲು ದೇವರು ಬಂದ, ಆನಂತರ ತನ್ನ ಬದಲು ತಾಯಿಯ ತಂದ. ಆ ತಾಯಿಯು ಎಲ್ಲೆಡೆ ಇರಲು ಸಾಧ್ಯವೇ ಇಲ್ಲ, ಅದಕ್ಕೆಂದೇ ದೇವರು ತಂದ ಮಕ್ಕಳನ್ನೆಲ್ಲ. ಅಮ್ಮ ನಿನ್ನ ತೋಳಿನಲ್ಲಿ ಕಂದ ನಾನು, ನಿನ್ನ ಕಂಗಾಡಲೆಂದು ಬಂದೆ ನಾನು. ಅಮ್ಮ ನಿನ್ನ ತೋಳಿನಲ್ಲಿ ಕಂದ ನಾನು, ನಿನ್ನ ಕಂಗಾಡಲೆಂದು ಬಂದೆ ನಾನು. ಓಹೋ 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 ಓಹೋ. ಅಮ್ಮ ನಾನು ದೇವರಾಣೆ, ಬೆಣ್ಣೆ ಕದ್ದಿಲ್ಲಮ್ಮ, ಬೆಣ್ಣೆ ಕದ್ದಿಲ್ಲಮ್ಮ, ಬೆಣ್ಣೆ ಕದ್ದಿಲ್ಲಮ್ಮ ಅಮ್ಮ. ಅಮ್ಮ ನಾನು ದೇವರಾಣೆ, ಬೆಣ್ಣೆ ಕದ್ದಿಲ್ಲಮ್ಮ. ಅಮ್ಮ ನಾನು ದೇವರಾಣೆ, ಬೆಣ್ಣೆ ಕದ್ದಿಲ್ಲಮ್ಮ. ಎಲ್ಲ ಸೇರಿ ನನ್ನ ಬಾಯಿಗೆ, ಎಲ್ಲ ಸೇರಿ ನನ್ನ ಬಾಯಿಗೆ ಬೆಣ್ಣೆಯ ಮೆತ್ತಿದರಮ್ಮ. ಅಮ್ಮ ನಾನು, ಅಮ್ಮ ನಾನು ದೇವರಾಣೆ, ಬೆಣ್ಣೆ ಕದ್ದಿಲ್ಲಮ್ಮ. ಕೃಷ್ಣ ತನ್ನ ಬಾಲ್ಯಾವಸ್ಥೆಯನ್ನು ಮುಗಿಸಿ ಯೌವನಾವಸ್ಥೆಗೆ ಬಂದಿದ್ದಾನೆ. ತನ್ನ ಕೊಳಲಿನ ನಾದಕ್ಕೆ ಬರೀ ಗೋವುಗಳಲ್ಲದೆ ಗೋಪಿಕೆಯರು ಕೂಡ ನರ್ತಿಸುತ್ತಾರೆ. ಶ್ರೀ ಕೃಷ್ಣ ಬಂದ
ಕೃಷ್ಣ ತನ್ನ ಬಾಲ್ಯಾವಸ್ಥೆಯನ್ನು ಮುಗಿಸಿರುತ್ತಾನೆ. ಕೃಷ್ಣನ ಲೀಲೆಗಳು ಒಂದೆರಡು ಅಲ್ಲ. ಕೃಷ್ಣ ಹಲವು ಅವತಾರಗಳನ್ನು ತಾಳುತ್ತಾನೆ. ಒಮ್ಮೆ ಭಸ್ಮಾಸುರ ಎಂಬ ರಾಕ್ಷಸ ವರಕ್ಕಾಗಿ ಶಿವನ ತಪಸ್ಸನ್ನು ಮಾಡುತ್ತಾನೆ. ಶಿವ ಪ್ರತ್ಯಕ್ಷನಾಗಿ ಅವನಿಗೆ ಏನು ವರ ಬೇಕು ಎಂದು ಕೇಳುತ್ತಾನೆ. ಆಗ ಅವನು, ನಾನು ಯಾರ ತಲೆ ಮೇಲೆ ಕೈ ಇಡುತ್ತೇನೋ ಅವನು ಭಸ್ಮವಾಗಬೇಕು ಎಂದು ಕೋರುತ್ತಾನೆ. ಆಗ ಶಿವ ತಥಾಸ್ತು ಎನ್ನುತ್ತಾನೆ. ಆಗ ಭಸ್ಮಾಸುರ ಅದನ್ನು ಪರೀಕ್ಷಿಸಲು ಶಿವನ ತಲೆ ಮೇಲೆ ಕೈ ಇಡಲು ಮುಂದಾಗುತ್ತಾನೆ. ಶಿವ ತಪ್ಪಿಸಿಕೊಂಡು ವಿಷ್ಣುವಿನ ಅವತಾರದಲ್ಲಿದ್ದ ಶ್ರೀಕೃಷ್ಣ ಪರಮಾತ್ಮನ ಬಳಿ ಸಹಾಯ ಕೇಳುತ್ತಾನೆ. ಆಗ ಶ್ರೀಕೃಷ್ಣ ಮೋಹಿನಿಯ ಅವತಾರ ತಾಳಿ ಭಸ್ಮಾಸುರನ ಜೊತೆ ನೃತ್ಯ ಮಾಡುತ್ತಾ ತನ್ನ ಕೈಯನ್ನು ಅವಳ ತಲೆ ಮೇಲೆ ಇಡುತ್ತಾಳೆ. ಅದೇ ರೀತಿ ಭಸ್ಮಾಸುರನೂ ತನ್ನ ತಲೆ ಮೇಲೆ ಕೈ ಇಟ್ಟುಕೊಳ್ಳುತ್ತಾನೆ. ಆಗ ಅವನು ಭಸ್ಮವಾಗುತ್ತಾನೆ. ಇದು ಶ್ರೀಕೃಷ್ಣನ ಬುದ್ಧಿವಂತಿಕೆಗೆ ಉದಾಹರಣೆ. ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ, ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ. ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ, ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ. ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ, ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ. ಅಸುರ, ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ. ಏನು ವರ ಬೇಕು ಕೇಳು. ಮಹಾದೇವ, ಸಾಯುವವರ ಸಂಖ್ಯೆ ಕಡಿಮೆಯಾಗಿದ್ದು ನನಗೆ ಭಸ್ಮವೇ ಸಿಗುತ್ತಿಲ್ಲ. ಹಾಗಾಗಿ ನಾನು ಯಾರ ತಲೆ ಮೇಲೆ ಕೈ ಇಡುತ್ತೇನೋ ಅವರು ಭಸ್ಮವಾಗುವಂತಹ ವರ ನೀಡು. ತಥಾಸ್ತು. ಹಾಗಿದ್ದರೆ ಅದು ಫಲ ಕೊಡುವುದೋ ಇಲ್ಲವೋ ನಿನ್ನ ಮೇಲೆ ಪ್ರಯೋಗಿಸುತ್ತೇನೆ. ಅಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ, ಏಕೆ ಶಿವ ಹೀಗೆ ಓಡಿ ಬರುತ್ತಿರುವೆ? ಅಯ್ಯೋ ಹರಿ, ಆ ಅಸುರನಿಗೆ ಭಸ್ಮ ಮಾಡುವ ವರ ಕೊಟ್ಟೆ. ಅದು ನನಗೆ ಆಪತ್ತು ನೀಡಿದೆ. ನೀನೇ ನನ್ನನ್ನು ಕಾಪಾಡಬೇಕು. ಸರಿ ಗಪ ಗಪ ದಸ ಪದ ಸರಿ ಶಿಲೆಗಳು ಸಂಗೀತವ ಹಾಡಿದೆ, ಶಿಲೆಗಳು ಸಂಗೀತವ ಹಾಡಿದೆ. ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ, ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ ಅನುದಿನ ಅನುಕ್ಷಣ ಕುಣಿಯುತ್ತಲೇ ಶಿಲೆಗಳು ಸಂಗೀತವ ಹಾಡಿದೆ. ಕುಣಿಯುವ ಕಾಲ್ಗೆಜ್ಜೆ ಘಲ ಘಲ ಎನ್ನುವಂತೆ, ಅರಳಿದ ಕಣ್ಬೆಳಕು ಫಳ ಫಳ ಹೊಳೆದಂತೆ. ಕುಣಿಯುವ ಕಾಲ್ಗೆಜ್ಜೆ ಘಲ ಘಲ ಎನ್ನುವಂತೆ, ಅರಳಿದ ಕಣ್ಬೆಳಕು ಫಳ ಫಳ ಹೊಳೆದಂತೆ. ಆ ಶಿಲ್ಪಿಯ ಹೊಂಗನಸಿನ ಸೌಂದರ್ಯದ ಕನ್ನಿಕೆಯರು ಕರವ ಮುಗಿದು ಶರಣು ಎಂದು ಭಕುತಿಯಲ್ಲಿ ಶ್ರೀಹರಿಯ ಸ್ತುತಿಸುತ್ತ ಸಂಗೀತವ ಹಾಡಿವೆ, ಶಿಲೆಗಳು ಸಂಗೀತವ ಹಾಡಿವೆ, ಶಿಲೆಗಳು ಸಂಗೀತವ, ಶಿಲೆಗಳು ಸಂಗೀತವ, ಶಿಲೆಗಳು ಸಂಗೀತವ.
ರಾಧೆಯ ಹೆಸರಿಲ್ಲದೆ ಕೃಷ್ಣನ ಹೆಸರು ಅಪೂರ್ಣ. ರಾಧೆ ಕೃಷ್ಣನ ಪ್ರೇಯಸಿ ಎಷ್ಟರ ಮಟ್ಟಿಗೆ ಅಂದರೆ ಒಂದು ದಿನ ರಾಧೆ ಹಾಲು ಕಾಯಿಸುವಾಗ ತನ್ನ ಕಾಲುಗಳ ಮೇಲೆ ಬಿಸಿ ಹಾಲನ್ನು ಚೆಲ್ಲಿಕೊಳ್ಳುತ್ತಾಳೆ. ಆದರೆ ಕೃಷ್ಣನ ಕಾಲುಗಳ ಮೇಲೆ ಬೊಬ್ಬೆ ಬರುತ್ತದೆ. ಕೃಷ್ಣ ರಾಧೆ ಅಪ್ಪಟ ಪ್ರೇಮಿಗಳು. ಪ್ರೀತಿಗೆ ಇನ್ನೊಂದು ಹೆಸರೇ ಕೃಷ್ಣ ರಾಧೆ. ಇವನ್ಯಾರ ಮಗನೋ ಹಿಂಗವನಲ್ಲ, ಇವಳ್ಯಾರ ಮಗಳು ಹಿಂಗಳಲ್ಲ. I love you ಕಣೆ, I love you too ಕಣೋ, I love you ಕಣೆ. I love you too ಕಣೋ. ಪ್ರೇಮಲೋಕದ ಪಾರಿಜಾತವೇ ಯಾಕೆ ನೀನು ಎದೆಯ ತುಂಬಿದೆ, ನೀನು ಒಳಗಿರಲು ಮಲಗೋ ಮಾತಿಲ್ಲ, ನೀನು ಒಳಗಿರಲು ಉಸಿರೇ ಬೇಕಿಲ್ಲ, ನೀನು ಕನ್ನಡದ ಚಂದನದ ಕಸ್ತೂರಿ. ಪ್ರೇಮಲೋಕದ ಪಾರಿಜಾತವೇ ಯಾಕೆ ನೀನು ಎದೆಯ ತುಂಬಿದೆ, ನೀನು ಒಳಗಿರಲು ಮನಗೋ ಮಾತಿಲ್ಲ, ನೀನು ಒಳಗಿರಲು ಉಸಿರೇ ಬೇಕಿಲ್ಲ, ನೀನು ಕನ್ನಡದ ಚಂದನದ ಕಸ್ತೂರಿ. ಧ್ವನಿಯೋಳ ಮೀನ ಕಣ್ಣೋಳ ಸೊಬಗೆ ಮೈ ತುಂಬಿದೆ, ಹಂಸ ನಡೆಯೋಳ ಎದೆಗೆ ಇಳಿದೋಳ ಜೀವ ಚಲಿಯುತ್ತಿದೆ. ಬೇರೆ ದಾರಿನ ಎಲ್ಲ ನನಗೆನ್ನು ನೀನು ಸಿಕ್ಕಾಗಿದೆ, ನಾನು ಹುಡುಕಿದ್ದ ನನ್ನ ನಿಲ್ದಾಣ ನೀನೆ ಇನ್ನೇನಿದೆ. ಗೋವರ್ಧನಗಿರಿಯಲ್ಲಿ ಜನರು ಗೋವುಗಳಿಗೆ ಪೂಜೆ ಸಲ್ಲಿಸಬೇಕಾದರೆ ಇಂದ್ರನು ತನಗೆ ಪೂಜೆ ಮಾಡದ ಜನರಲ್ಲಿ ಕೋಪಗೊಂಡು ಜೋರು ಮಳೆಯನ್ನು ಸುರಿಸುತ್ತಾನೆ. ಆ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಗೋವರ್ಧನಗಿರಿಯನ್ನು ತನ್ನ ಕಿರು ಬೆರಳಿನಿಂದ ಎತ್ತಿ ಜನರನ್ನು ವರುಣನ ಆರ್ಭಟದಿಂದ ಸಂರಕ್ಷಿಸುತ್ತಾನೆ. ಸಂತೋಷಕ್ಕೆ ಲಾಹಿರಿ ಲಾಹಿರಿ, ಒಂದಾಗಿ ಬಾಳುವ ಸಮ್ಮೇಳಕ್ಕೆ ಲಾಹಿರಿ ಲಾಹಿರಿ. ಮನಸ್ಸಿಂದ ಮನಸ್ಸಿಗೆ ಸೇತುವೆ ಕಟ್ಟಿರೋ, ಆನಂದ ಹಂಚುತ್ತಾ ಹಾಯಾಗಿ ಬಾಳಿರೋ. ಸ್ನೇಹ ಮಹಲಿಗೆ ನೀ ತೋರಣ, ಪ್ರೀತಿ ಉಳಿಯಲು ನೀ ಕಾರಣ. ಬಾಳು ಎನ್ನುವುದು ಮೂರೇ ದಿನ, ಬೇರೆ ಎಲ್ಲ ಕೃಷ್ಣಾರ್ಪಣ.
ತನಕ ದಿನ ಧೀಂ ತನಕ ದಿನ ಧೀಂ ತನಕ ದಿನ ಬೃಂದಾವನ ಶ್ರೀಕೃಷ್ಣ ಕಾಲಿಟ್ಟ ಕಡೆಯೆಲ್ಲ ಬೃಂದಾವನ. ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಕುರುಕ್ಷೇತ್ರದಲ್ಲಿ ಗೀತಸಾರವನ್ನು ಉಪದೇಶಿಸುವ ಮೂಲಕ ಜಗತ್ತಿಗೆ ಜೀವನ ಸಾರವನ್ನು ತಿಳಿಸಿದ್ದಾರೆ. ಕ್ರಿಯೆ ಕರ್ಮ. ಹೇ ಭರತವಂಶಜ, ಆವಯೋಚನೆಯು ಬೇಡ ಪಾರ್ಥ, ಅವರವರ ಕರ್ಮಾನುಸಾರ ಭವಸಾಗರ ಪಾರ್ಥ. ಹುಟ್ಟಿದವ ಮರಣಿಸಲೇಬೇಕು, ಮರಣಿಸಿದವ ಮತ್ತೆ ಹುಟ್ಟಲೇಬೇಕು. ಕೊಲ್ಲುವವನು ನೀನಲ್ಲ, ಸಾಯುವವನವನಲ್ಲ. ಪರಿವರ್ತನೆ ಜಗದ ನಿಯಮ, ಇದುವೇ ನಿಸರ್ಗದ ಧರ್ಮ. ಸರ್ವ ಜೀವಾತ್ಮದೊಳಿರುವ ಪರಮಾತ್ಮನಾನೇ, ಆತ್ಮನಾನೇ. ಸರ್ವ ಮೃಗ ಖಗನರ ಜೀವ ಸಂಕುಲವು ನನ್ನೊಳಗೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. जगत्कारणं जगदेक जगन्मोहनं. श्रीकृष्णं जगत्पालकं जय जय हे जगन्नाथ.